ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದಿಂದ ನಡೀತಕ್ಕಂಥ ಯೋಗ ವರ್ಗಗಳು ನಿರಂತರ ಯೋಗ ವರ್ಗಗಳು, ವಿದೌಟ್ ಬ್ರೇಕ್. ಅದಕ್ಕೆ ವಿಶೇಷವಾಗಿ ನಮ್ಮ ಕ್ಲಾಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಹೇಳೋದೇನೆಂದರೆ, ಇದು ವಿದೌಟ್ ಬ್ರೇಕ್ ನಿರಂತರ ನಡೆಯೋದ್ರಿಂದ ಸಂಡೇ ಇರ್ಬೋದು, ಸ್ಯಾಟರ್ಡೇ ಇರ್ಬೋದು, ಹಾಲಿಡೇ ಇರ್ಬೋದು, ಹಬ್ಬ ಇರ್ಬೋದು ಅಥವಾ ಹುಣ್ಣಿಮೆ ಇರ್ಬೋದು. ಯಾವಾಗಲೂ ನಮ್ಮ ಕ್ಲಾಸುಗಳ ಬಂದ್ ಆಗಿರಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೆ ನಾನು ಹಬ್ಬ ಇದೆ ಅನ್ನೋದಾಗಲಿ ಅಥವಾ ಸಂಡೇ ಅದಪ್ಪ ಇವತ್ತೊಂದು ದಿವಸ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಅನ್ನೋದಾಗಲಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಾರ್ದೇ ನಮ್ಮ ಯೋಗ ವರ್ಗಗಳಿಗೆ ಭಾಗವಹಿಸಬೇಕು. ಯಾಕಂದ್ರೆ ನಮ್ಮದು ಉದ್ದೇಶ ಏನಪ್ಪ ಅಂದರೆ ಯೋಗದ ಕಲ್ಚರ್ ನಿರ್ಮಾಣ ಆಗಬೇಕು, ಯೋಗದ ಜೀವನ ಶೈಲಿ. ಯಾವಾಗಾರ ಒಂದು ದಿವಸ ನನಗೆ ಯೋಗದ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅಂದರೆ ಐ ಹ್ಯಾವ್ ಲಾಸ್ಟ್ ಸಮಥಿಂಗ್, ನಾನು ಏನನ್ನೋ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಅನುಭವ ನಮಗೆ ಆಗಬೇಕು. ಅದಕ್ಕೆ ನಿರಂತರ ಯೋಗಗಳನ್ನು ನಾವು ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀವಿ. ಆ ಯೋಗ ಕಲ್ಚರ್ ಡೆವಲಪ್ ಆಗಬೇಕು ಎಲ್ಲರಲ್ಲಿ ಅನ್ನೋ ಉದ್ದೇಶದಿಂದ. ಅದಕ್ಕೆ ಯಾರೂ ಸಹಿತ ಇವತ್ತೊಂದು ದಿವಸ ಸಂಡೇ ಅದ, ಹೆಚ್ಚೊತ್ತು ಮಲ್ಕೋತೀನಿ, ನಾನು ರಿಲ್ಯಾಕ್ಸ್ ಮಾಡ್ತೀನಿ ಹಾಸಿಗೆ, ಈ ಥರದ ಮನೋಭಾವನೆಯನ್ನು ತೆಗೆದಾಕ್ರಿ. ಯೋಗ ವರ್ಗಗಳಿಗೆ ನೀವು ಹಾಜರಾಗುವುದನ್ನು ಅದು ಕಡ್ಡಾಯಗೊಳಿಸ್ರಿ. ಎಲ್ಲೇ ಊರಿಗೆ ಹೋಗ್ತೀನಿ ನಾನು ಅಂದರೂ ಸಹಿತ ಊರಲ್ಲಿ ಸಹಿತ ನಾವು ಯಾವುದೇ ಊರಿಗೆ ಹೋದರೂ ಸಹಿತ ಅಟೆಂಡ್ ಆಗಲಿಕ್ಕೆ ಬರುತ್ತೆ. ಆನ್ಲೈನ್ ಫೆಸಿಲಿಟಿ ಇರೋದರಿಂದ ಯೋಗ ವರ್ಗಗಳಿಗೆ ನನಗೆ ಅಟೆಂಡ್ ಆಗಲಿಕ್ಕೆ ಬರುತ್ತೆ. ಅದಕ್ಕೆ ಯಾವುದೇ ಥರದ ನಾವು ಏನು ಹೇಳ್ತೀವಿ, ಮನಸ್ಸು ತಯಾರಾಗಬೇಕು. ಎಸ್ಕೇಪಿಸಮ್, ಪಲಾಯನವಾದ, ಅಯ್ಯೋ ಇವತ್ತೊಂದು ಅದು ಇತ್ತು ರೀ, ಇವತ್ತು ಊರಿಗೆ ಹೋಗಿದ್ದೀರಿ ಅಥವಾ ಊರಿಂದ ಗೆಸ್ಟ್ ಬಂದಿದ್ದೀರಿ ಅಂತಕ್ಕಂಥ ನೆವ ಹೇಳ್ತಕ್ಕಂಥ ಪ್ರಸಂಗ ಬರಬಾರದು. ಅದಕ್ಕೆ ಪಲಾಯನವಾದ ಅಂತಾರೆ, ಎಸ್ಕೇಪಿಸಮ್. ಇನ್ನೂ ಸಹಿತ ನಾವು ಯೋಗದ ಕಲ್ಚರಿಗೆ ಎಡಿಕ್ಟ್ ಆಗಿಲ್ಲ. ಇದು ಒಂಥರ ಎಡಿಕ್ಷನ್ ಇದ್ದಂಗೆ. ಯೋಗ ಇದು ಒಂದು ಎಡಿಕ್ಷನ್ ಇದ್ದಂಗೆ.